ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದೆ. ಪ್ರಸಾದ ಅಣ್ಣ ಮಾಡ್ತಾ ಇದ್ದಾರೆ. ಹಾಗೆ ಬೆಳಗ್ಗೆಯಿಂದನೂ ಏನೆಲ್ಲ ಅಡುಗೆಗಳು ಮಾಡ್ಕೊಂಡ್ವಿ, ಏನೆಲ್ಲ ಕೆಲಸ ಮಾಡ್ಕೊಂಡ್ವಿ, ಎಷ್ಟು ಬ್ಯುಸಿ ಆಗಿರ್ತೀವಿ. ಒಂದು ಪೂಜೆ ಅಂದ ತಕ್ಷಣ ಮನೆಯಲ್ಲಿ ಫುಲ್ ಕೆಲಸನೇ ಕೆಲಸ. ಆಗ ಕೆಲಸ ಅಂತ ಅಂದರೆ ಒಂದು ಕೈ ತಟ್ಟಿದರೆ ಕೆಲಸ ಆಗಲ್ಲ, ಪ್ರತಿಯೊಬ್ಬರು ಕೈನೂ ತಟ್ಟದಾಗೆ ಕೆಲಸ ಆಗೋದು. ಹಾಗೆ ಪೂಜೆ ದಿನ ನಾವು ಅಣ್ಣ ಇದು ಬುಕ್ ಮಾಡಿದ್ರಂತೆ ದೀಪ. ಸೊ ಪೂಜೆ ದಿನವೇ ಬಂತು. ಪೂಜೆ ದಿನ ಬೆಳಗ್ಗೆನೇ ಆ್ಯಕ್ಚುಲಿ ಬಂತು. ಏನಪ್ಪ ಬಂತು ಅಂತ ನೋಡಿದ್ರೆ ದೀಪ. ತುಂಬಾ ಖುಷಿಯಾಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಆ ದೀಪನೂ ಬಂದ್ವು ಅಂತ ಹೇಳಿ ಎಕ್ಸೆಪ್ಟೇ ಮಾಡಿರಲಿಲ್ಲ. ಖುಷಿ ಆಯಿತು. ನೋಡೋಣ ಹೇಗಿದೆ ಅಂತ ಹೇಳಿ ಎಲ್ಲ ತೆಗೆದು ಜೋಡಿಸ್ತಾಯಿದ್ರು. ಮೀಶೋದಲ್ಲಿ ಆರ್ಡರ್ ಮಾಡಿದ್ದಂತೆ. ಸೊ ದೀಪ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ಸೊ ಲಿಂಕು ಏನಾದರೂ ಬೇಕು ಅಂತ ಅಂದರೆ ನಾನು ಅಣ್ಣನ ಹತ್ರ ಇಸ್ಕೊಂಡು ಹಾಕ್ತೀನಿ. ಮಾತ್ರ ದೀಪ ತುಂಬ ಚೆನ್ನಾಗಿದ್ದು ನಮ್ಮ ಅತ್ತಿಗೆಯವರೆಲ್ಲ ತುಂಬ ಚೆನ್ನಾಗಿದೆ, ನಾವು ತೊಗೋಬೇಕು ಅಂತ ಅಂದರು. ಹಾಗೆ ಅಮ್ಮ ಏನಂದರು, ಹೊಸದಾಗಿ ದೀಪ ಬಂದಿದ್ದಾವೆ, ಸೊ ದೇವ್ರ ಹತ್ರ ಹಚ್ಚಿಟ್ಬಿಡೋಣ ಇದನ್ನೇ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಎಲ್ಲ ಸೆಟ್ ಮಾಡಿ ತೋರಿಸಿದ್ರು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಭಾರನೂ ಇದೆ. ಆನ್ಲೈನಲ್ಲಿ ತೊಗೊಳ್ಳಿಕ್ಕೆ ನಾವು ಕೆಲವೊಂದು ಟೈಮ್ ಭಯ ಪಡ್ತಾ ಇರ್ತೀವಿ, ಹೇಗಿರುತ್ತೋ ಏನೋ. ಅಂದರೆ ಮಾಮೂಲಿ ಐಟಮ್ಸ್ ಎಲ್ಲ ತೊಗೋತಾ ಇರ್ತೀವಿ. ಈ ಥರ ದೀಪ ಅದು ಇದು ತೊಗೋಬೇಕು ಅಂದರೆ ಹೆಂಗಿರುತ್ತೋ ಏನೋ ಒಂದು ಥಾಟ್ ಇರುತ್ತೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಹೇಳಿ. ಬಟ್ ದೀಪ ನೋಡಿದ್ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಸೊ ನಾನು ಇನ್ನೂ ಸ್ವಲ್ಪ ಹೈಟು ಅಂದರೆ ಲಕ್ಷ್ಮೀ ಪೂಜೆ ಅದೆಲ್ಲ ಮಾಡುವಾಗ ಈ ಥರ ಹೈಟಲ್ಲಿ ತೊಗೋಬೇಕು ಅಂತ ನೋಡೋಣ ನೆಕ್ಸ್ಟು ಅಂತ ಹೇಳಿ ಅಂದ್ಕೊಂಡೆ. ಅಣ್ಣ ಅವರು ಮಾಮೂಲಿ ಪೂಜೆ ಎಲ್ಲ ಮಾಡ್ತಾನೆ ಇರ್ತಾರಲ್ಲ ಅವ್ರ ಮನೆಯಲ್ಲಿ, ಬೇಕಾಗುತ್ತೆ ಅಂತ ಹೇಳಿ ನೋಡಿದ್ರಂತೆ, ಇಷ್ಟ ಆಯಿತು ಅಂತ ಹೇಳಿ ಸೊ ತೊಗೊಂಡ್ರಂತೆ. ನಾನು ಅಲ್ಲೇ ಡಿಸ್ಕಸ್ ಮಾಡ್ತಾಯಿದ್ದೆ, ನನಗೆ ಒಂದಿಷ್ಟು ಹೈಟ್ ಬೇಕು ಅಂತ ಹೇಳಿ. ಹಾಗೆ ಮತ್ತೆ ಕೆಲಸ ಶುರು ಮಾಡಿಕೊಂಡೆ. ದೀಪ ಬಂದಿತ್ತಲ್ಲ, ದೀಪ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇಲ್ಲಿ ಬಂದು ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಗಿಬಿಡ್ತು ನಾನು ಬರೋಕ್ಕೆ, 6:30 ಆಗಿಬಿಡ್ತು. ಸೊ ಯಪ್ಪ ಏನಪ್ಪ ಅಂತ ಹೇಳಿ ನೆನ್ನೆನೇ ನಾವು ಕಡಲೆಕಾಳೆಲ್ಲ ನೆನೆದಿದೆ. ಈಗ ಆಂಬೂಡೆಗೆ ನಾವು ಕಡಲೆಬೇಳೆ ನೆನೆಸ್ಕೋಬೇಕಾಗಿತ್ತು. ನಾನು ಬಂದೆ ಎಲ್ಲ ಕಡಲೆಬೇಳೆ ಎಲ್ಲ ನೆನೆಸ್ಕೊಂಡೆ. ಹಾಗೆ ಸೊ ನಾನು ಹೇಳ್ದಂಗೆ ನಾನು ಒಬ್ಬಳೇ ಮಾಡಿದ್ರೆ ಕೆಲಸ ಆಗಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಒಂದು ಫಂಕ್ಷನ್ ಅಂತ ಅಂದಮೇಲೆ ಇಲ್ಲ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಅಂತ ಅಂದರೆ ತುಂಬಾ ಕೆಲಸ ಇರ್ತವೆ. ನಿನ್ನೆ ನನ್ನ ಅಮ್ಮನ ಹತ್ರ ಹೇಳಿದೆ, ಬಿಡಮ್ಮ ಸಾಂಬಾರು ಅನ್ನ ಪಲ್ಯ ಕೋಸಂಬರಿ ಅಂತ ಹೇಳಿ. ಬಟ್ ಇವತ್ತು ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ. ಸೊ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೂಜೆಗೂ ರೆಡಿ ಮಾಡಬೇಕು, ನಾವು ಕೂಡ ರೆಡಿ ಆಗಬೇಕು. ಇವಾಗ ನಾನು ಸೀರೆ ತೊಗೊಂಡು ಬಂದು ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಮತ್ತು ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೀರೆ ಉಟ್ಕೊಂಡು ಅಷ್ಟೆಲ್ಲ ಅಡುಗೆ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಡ್ರೆಸ್ ಉಟ್ಕೊಂಡ್ಬಂದಿದ್ದೀನಿ. ಇವಳು ಬಂದುಬಿಟ್ಟು ಕಸನೆಲ್ಲ ಎಲ್ಲ ಮಾಡಿ ರೆಡಿ ಇದ್ಲು, ಏನು ಮಾಡಬೇಕು ಅಂತ ಹೇಳಿ. ಕೊಬ್ಬರಿ ಎಲ್ಲ ತುರಿದ್ಕೊಡು, ನಾನು ಬೇಳೆ ಹಾಕ್ಕೊಡ್ತೀನಿ ಅಂತ ಹೇಳಿ ಬೇಳೆ ಸಾಂಬಾರು ಅಂದರೆ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ಟೊಮೊಟೊನೆಲ್ಲ ಹೆಚ್ಕೋತಾ ಇದ್ದೀನಿ. ನಾನು ಬೇಳೆ ಪಾತ್ರೆಯಲ್ಲೇ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ತುಂಬಾ ನಾನು ಲೇಟಾಗಿ ಬಂದೆ. ಪೂಜೆನೂ ಮತ್ತು ಸುಮ್ಮನೆ ಏನಕ್ಕೆ ಲೇಟ್ ಆಗೋದು ಬೇಡ ಅಂತೇಳಿ ಕುಕ್ಕರಲ್ಲಿ ಹಾಕಿ ವಿಜಲ್ ಮಾಡಿದ್ರೆ ಸಾಕು ಅಂತ ಹೇಳಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದೆ. ಆವಾಗಲೇ ಆಲ್ರೆಡಿ ಹೋಳಿಗೆ ಆಗಿದೆ. ಸೊ ನೈವೇದ್ಯಕ್ಕೆ ಹೋಳಿಗೆನೇ ಇಡ್ತೀವಿ, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾವತ್ತೂ ಹೋಳಿಗೆ ಇಡೋದಿಲ್ಲ, ಹಾಗಾಗಿ ಹೋಳಿಗೆ ಮಾಡಿದಾಗಿದೆ. ಇವಾಗ ಸಾಂಬಾರು ಮತ್ತು ಇನ್ನೂ ಸ್ವಲ್ಪ ಶಾವಿಗೆ ಪಾಯಸ ಅದೆಲ್ಲ ಮಾಡ್ಕೋಬೇಕು. ತುಂಬಾ ಕೆಲಸ. ಸೊ ಕೆಲಸ ಮಾಡುವಾಗ ಅನಿಸುತ್ತೆ ಎಷ್ಟೊಂದು ಕೆಲಸ ಇದ್ದಾವೆ, ಎಷ್ಟೊಂದು ಕೆಲಸ ಹೇಳೋದನ್ನು ಹೇಳಿಬಿಡ್ತೀವಿ ಇಷ್ಟೇನಾ ಕೆಲಸ ಅಂತ ಹೇಳಿ. ಬಟ್ ಮಾಡೋದಿದೆ ಅಲ್ಲ, ಅದು ತುಂಬಾ ಕಷ್ಟ ಅಂತ ಅಲ್ಲ, ಆ ಪೂಜೆ ಟೈಮಿಗೆ ನಾವು ಎಲ್ಲ ರೆಡಿ ಆಗಬೇಕಲ್ಲ. ಹಾಗಾಗಿ ಇಲ್ಲಿ ಅಣ್ಣನ ಮಗ ವಿಡಿಯೋ ತೆಗಿತಾ ಇದ್ದಾನೆ. ಅವನಿಗೆ ಹೇಗೆ ಹೇಳಿದ್ದೆ ನಾನು, ಅಂದರೆ ಸ್ಕೂಲ್ ಪೂಜೆನೂ ಕೂಡ ಇದೆಯಲ್ಲ, ಅವನಿಗೂ ಪಾಪ ಬೇಜಾರಾಯಿತು ಸ್ಕೂಲಿಗೆ ಹೋಗೋದು. ಆಮೇಲೆ ಸ್ಕೂಲು ಫುಲ್ ಡೇನೂ ಇರಲಿಲ್ಲ, ಮೀಟಿಂಗ್ ಇತ್ತು ಅಷ್ಟೇ, ಹಾಫ್ ಡೇ ಮೀಟಿಂಗ್ ಇತ್ತು. ಸೊ ಪೂಜೆ ಮಾಡುವಾಗ ಒಬ್ಬನೇ ಮಗ ಅವನಿಲ್ಲ ಅಂದರೆ ಸರಿ ಆಗೋದಿಲ್ಲ ಅಂತ ಹೇಳಿ ಅಣ್ಣನ ಮಗನಿಗೆ ರಜಾ ಹಾಕ್ಸಿದ್ವಿ. ವಿಡಿಯೋ ಎಲ್ಲ ತೆಗಿಬೇಕು ಮತ್ತೆ ಅಂತ ಹೇಳಿದ್ದೆ ನಾನು. ಸರಿ ಅತ್ತೆ ತೆಗಿತೀನಿ ಅಂತ ಹೇಳಿ. ಸೊ ಅವನು ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ, ಪಾಪ ಬಂದು ತೆಗಿತಾ ಇದ್ದ. ಆಮೇಲೆ ಆಟ ಆಡೋಕ್ಕೆ ಹೋಗ್ಬಿಟ್ಟ. ಸೊ ಈ ಸಾಂಬಾರು ಆ್ಯಕ್ಚುಲಿ ರೆಸಿಪಿ ಮಾಡಿ ನಾನು ಹಾಕ್ತಾರೆ ಅಂತ ಒಬ್ಬರು ಕಾಯ್ತಾ ಇದ್ದಾರಂತೆ. ಸೊ ಪೂಜೆ ಆಗಿ ಸುಮಾರು ದಿನಗಳೇ ಅಂದರೆ ಒಂದು 12 ಡೇಸ್ ಆಗಿದೆ, ಒಂದು 15 ಡೇಸ್ ಆಗಿದೆ. ಸೊ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ನಮ್ಮ ಅತ್ತಿಗೆ ಹೇಳಿದ್ರು, ಸಾಂಬಾರಿನ ರೆಸಿಪಿ ಹಾಕಿದ್ದೀರಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅನ್ನಲ್ಲ, ನನಗೆ ವೀಡಿಯೋ ಮಾಡೋಕ್ಕಾಗಿದ್ದಿದ್ರೆ ಕೆಲಸದಲ್ಲಿ ನನಗೆ ಪ್ರತ್ಯೇಕವಾಗಿ ಅದು ಬೇರೆ ಇದು ಬೇರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ವೀಡಿಯೋ ತೆಗಿತಾನೆ ಅಂತ ಹೇಳಿ ನಾನು ಸ್ಕೂಲು ಹೋಗಬೇಡ ಅಂತ ಅಂದರೆ ಇವನು
ಏನೋ ಅದು ಬಂದೂಕ್ ಆಟ ಆಡ್ತಾ ಇದ್ದಾನೆ. ಪಿಸ್ತೂಲ್ ಗನ್ ಏನಂತೀಯ ನೀನು? ಬಂದೂಕ್ ಅಂತೆ ನೋಡಿ, ಬಂದೂಕಲ್ಲಿ ಆಟ ಆಡ್ತಾ ಇದ್ದಾನೆ. ಇವನಿಗೆ ಇವಾಗ ಶಿಕ್ಷೆ ಸ್ಕೂಲಿಗೆ ಕಳಿಸೋದು ಅಲ್ವೇನೋ. ಹಾಗೆ ಇಲ್ಲಿ ಎಲ್ಲ ತರಕಾರಿ ಹಾಕಿ ಇಟ್ಟಿದ್ದೀನಿ. ಸೊ ಬೇಳೆ ಬೆಂದಾಗಿದೆ, ಇನ್ನು ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಸೊ ನಮ್ಮ ಅತ್ತಿಗೆ ಹೇಳ್ತಾ ಇದ್ರು ವೀಡಿಯೋ ಹಾಕಿಲ್ವಾ ಬೇಳೆ ಸಾಂಬಾರಿಂದು ಅಂತ ಹೇಳಿ. ಸಾಂಬಾರು ವೀಡಿಯೋ ನಾನು ಆ್ಯಕ್ಚುಲಿ ಮಾಡೇ ಇಲ್ಲ, ಜಸ್ಟ್ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಅವರು ಸಾಂಬಾರು ತುಂಬ ಚೆನ್ನಾಗಿತ್ತು, ಒಂದು ರೆಸಿಪಿ ಮಾಡಿ ಹಾಕಿ ಅವರಿಗೆ ಕೇಳ್ತಾ ಇದ್ದಾರಂತೆ. ಮತ್ತು ಊಟ ಮಾಡಿ ಹೋಗಿದ್ರಲ್ಲ ಅವತ್ತಿನ ದಿನ. ಸೊ ಅವರು ತುಂಬ ಚೆನ್ನಾಗಿದೆ, ಹೇಗೆ ಮಾಡಿದರು ಅಂತ ಕೇಳ್ತಾ ಇದ್ದಾರಂತೆ. ಸೊ ಖಂಡಿತ ನೆಕ್ಸ್ಟ್ ಬರೋ ದಿನದಲ್ಲಿ ನಾನು ನಮ್ಮ ಮನೆಯಲ್ಲಿ ನಾನು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಈ ಸಾಂಬಾರು ಅವ್ರು ಹೇಳಿದಾಗ ಅಯ್ಯೋ ಯಾಕಾದರೂ ಮಾಡ್ಕೊಂಡಿಲ್ವೋ ಪಾಪ ಅಂದ್ಕೊಂಡು. ಸೊ ಇದು ಬೇಳೆ ಸಾಂಬಾರು ನೋಡಿ, ಬೇಳೆ ಸಾಂಬಾರು ಆ್ಯಕ್ಚುಲಿ ನಮ್ಮ ಅಣ್ಣನೂ ಡಿಮಾಂಡ್ ಇಟ್ಟಿದ್ದಾನೆ, ಬೇಳೆ ಸಾಂಬಾರು ಹೇಗೆ ಮಾಡ್ತೀಯ ಅದನ್ನು ವೀಡಿಯೋ ಮಾಡು ಅಂತ ನಮ್ಮ ಅಣ್ಣ ಫಸ್ಟು ಹೇಳಿದರು. ನೆಕ್ಸ್ಟು ಊಟ ಮಾಡ್ಕೊಂಡು ಹೋಗಿ ನಮ್ಮ ಅತ್ತಿಗೆ ಹತ್ರ ಹೇಳಿದ್ರಂತೆ ಸಾಂಬಾರು ರೆಸಿಪಿ ಇನ್ನೂ ಬಂದಿಲ್ಲ. ಸೊ ನಮ್ಮ ಮನೇಲಿ ತುಂಬ ಇಷ್ಟ ಆಯಿತು, ಕೇಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಸಾಂಬಾರು ರೆಸಿಪಿ ಮಾಡಿಲ್ಲ, ನೆಕ್ಸ್ಟ್ ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ಆಮೇಲೆ ಚಿತ್ರಾನ್ನ ಒಗ್ಗರಣೆ, ಈರುಳ್ಳಿ ಇಲ್ಲದೆ ನಾನು ಚಿತ್ರಾನ್ನ ಒಗ್ಗರಣೆ ಈ ಥರ ಮಾಡ್ಕೋತೀನಿ. ಫಂಕ್ಷನು ಹಬ್ಬದಲ್ಲಿ ಎಲ್ಲ ನಾನು ಈರುಳ್ಳಿ ಬಳಸೋದೇ ಇಲ್ಲ. ಸೊ ಈರುಳ್ಳಿ ಹಾಕಬಾರ್ದು ಅಂತ ಏನಿಲ್ಲ, ಬಟ್ ಆ ಥರ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಫಂಕ್ಷನ್ ಟೈಮಲ್ಲಿ. ಈ ಥರ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ ಚಿತ್ರಾನ್ನ. ನನಗಂತೂ ತುಂಬಾ ಇಷ್ಟ ಈ ಥರ ಚಿತ್ರಾನ್ನ ಮಾಡಿಕೊಂಡ್ರೆ. ಈ ಥರ ನಾವು ಜಾಸ್ತಿ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರೋ ಟೈಮಲ್ಲಿ ಕಲಿಸ್ಕೋಬೋದು. ಹಾಗೆ ಇದನ್ನು ಹೊರಗಡೆ ಇಟ್ಟರು ಇದು ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಎಲ್ಲ ಮಾಡಿಕೊಂಡು ಆಫ್ ಮಾಡಿಕೊಂಡ್ರೆ ಮುಗೀತು, ಇನ್ನು ಚಿತ್ರಾನ್ನದ ಒಗ್ಗರಣೆ ಆಗಿದೆ. ಹಾಗೆ ನೈವೇದ್ಯಕ್ಕೆ ಹೋಳಿಗೆನೇ ಬೇಕು. ಸೊ ಹೋಳಿಗೆ ಎಲ್ಲ ಆಗಿದೆ, ರೆಡಿಯಾಗಿದೆ. ಇವಾಗ ಸೊ ಪೂಜೆದು ಮತ್ತು ಅಡುಗೆ ಮನೆಯಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಹಾಗಾಗಿ ಪೂಜೆ ಕಡೆನೂ ನೋಡಬೇಕಲ್ಲ. ಸೊ ಒಂದು ಟೇಬಲಿಗೆ ವೈಟು ವಸ್ತ್ರವನ್ನು ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡು ಅಂತ ಹೇಳಿದ್ರಿ. ಸೊ ರೆಡಿ ಮಾಡ್ತಾ ಇದ್ದಾಳೆ. ಹಾಗೆ ಅಮ್ಮನ ಮನೇಲಿ ಇಲ್ಲಿ ಟಿಫನಿಂದು ಏನು ರಿಸ್ಕ್ ಇಟ್ಕೊಂಡಿಲ್ಲ, ಏನು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀವಿ. ಅಮ್ಮ ಮೇಲೆ ಅಣ್ಣ ಉಪ್ಪಿಟ್ಟು ಮಾಡಿದರು. ಸೊ ಉಪ್ಪಿಟ್ಟು ಅಲ್ಲೇ ಎಲ್ಲರೂ ತಿನ್ಕೊಂಡಿದ್ದಾರೆ. ನನಗೂ ಕರೆದ್ರು, ಆ್ಯಕ್ಚುಲಿ ನಾನು ತಿಂದಿಲ್ಲ. ಸೊ ಅದಕ್ಕೆ ಗಣಪತಿ ಇತ್ತಲ್ಲ, ಆವಾಗ ಗಣಪತಿದು ಪ್ರಸಾದ ಮಾಡಿದ್ದೀನಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದೆ. ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಬಂದುಬಿಟ್ಟು ಅಷ್ಟೊಂದು ರೆಡಿ ಮಾಡಿದ್ವಿ, ಆದರೂ ನೋಡಿ ಎಷ್ಟೊಂದು ಕೆಲಸ ಇರುತ್ತೆ. ನಾನಂತರೂ ನೋಡಿ ಫೋನ್ ಹಿಡ್ಕೊಂಡು ಗೇಮ್ ಆಡ್ತಾ ಇರ್ತಾನೆ, ಇಲ್ಲ ಹೊರಗಡೆ ಹೋಗಿ ಆಟ ಆಡೋಕ್ಕೆ ಹೋಗ್ತಾನೆ. ಸೊ ಮಕ್ಕಳಿಗೆ ರಜೆ ಹಾಕ್ಸಿದ್ರೆ ಸುಮ್ಮನೆ ಇರ್ತಾರೆ, ಇಲ್ಲ ಫಂಕ್ಷನ್ ಎಂಜಾಯ್ ಮಾಡ್ತಾರೆ ಅಂತ ಅಂದರೆ ಇವರು ಫೋನ್ ಹಿಡ್ಕೊಂಡು ಕೂಡ್ತಾರೆ, ಇಲ್ಲ ಹೊರಗಡೆ ಹೋಗ್ತಾರೆ. ಸೊ ಅದೇ ಕೆಲಸ ಆಗಿಬಿಡುತ್ತೆ ಅವ್ರದ್ದು. ಇವಳಿಗೆ ಗೊತ್ತಾಗಂಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ವೈಟ್ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾಳೆ. ಪೂಜೆಗೆ ರೆಡಿ ಮಾಡೋದು ನಮ್ಮ ಅಣ್ಣನೇ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಗೆ ದೇವರ ಅಲಂಕಾರ ಅಂತ ಮಾಡೋಕ್ಕೆ ಕೊಟ್ಬಿಟ್ರೆ ಸಖತ್ತಾಗಿ ಮಾಡ್ತಾರೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆದಾಗಲಿ ಏನೋ ಒಂದು ಮನೆಯಲ್ಲಿ ಪೂಜೆಗಳಾಗಲಿ ನಮ್ಮ ಅಣ್ಣನೇ ಅಂದರೆ ರೆಡಿ ಮಾಡೋದು. ಅವರು ದೇವರ ಅಲಂಕಾರ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನನಗೂ ಅಷ್ಟೊಂದು ಬರೋದಿಲ್ಲ ಅಣ್ಣ, ನಾನು ಅವರು ಅಲಂಕಾರ ಮಾಡ್ತಾ ಇರುವಾಗ ಫ್ರೀ ಇದ್ದಾಗ ಹೋಗಿ ನಿಂತ್ಕೊಂಡ್ಬಿಡ್ತೀನಿ, ನಿಮ್ಮ ಥರ ಮಾಡಬೇಕು, ನಿಮ್ಮ ಥರ ಕಲಿಬೇಕು ಅಣ್ಣ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಆಮೇಲೆ ಮಸಾಲೆ, ಸೊ ಪಲ್ಯ ಮಾಡಬೇಕಿತ್ತಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ನಾನು ಕೊಬ್ಬರಿ ಬೇಕಿತ್ತು. ಹಾಗೆ ಬೇಳೆ ಸಾಂಬಾರಿಗೂ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕ್ತೀನಿ ನಾನು, ಚೆನ್ನಾಗಿರುತ್ತೆ. ಸಾದಾ ಮಾಡೋದಕ್ಕಿಂತ ಈ ಥರ ಕೊಬ್ಬರಿ ಸ್ವಲ್ಪ ತುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಹಾಕಿದರೆ ಆಗುತ್ತೆ. ಒಬ್ಬಳೇ ಮಾಡಿದ್ದೀನಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತೀವಲ್ಲ, ಆ ಕೆಲಸ ತುಂಬಾ ಒಂಥರ ಖುಷಿಯಾಗಿಬಿಡುತ್ತೆ. ಆವತ್ತಿನ ದಿನ ಅಂತೂ ನನಗೆ ಬೆಳಗ್ಗೆ ನಾನು ಎದ್ದು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು. ನನಗೆ ಹಾಗೆ 5ನೇ ದಿನದ್ದು ಗಣಪತಿನೂ ಕೂಡ ಸಂಜೆ ಬಿಡೋದಿತ್ತಲ್ಲ. ಸೊ ನೈಟ್ ತನಕ ನಾನು ಒಂದು ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ, ಅಷ್ಟು ಕೆಲಸ ಸೊ ಕೆಲಸ ಮುಗಿಯೋದೇ ಇಲ್ಲ. ಹಾಗೆ ನಮ್ಮ ಇನ್ನೊಬ್ಬರು ಅತ್ತಿಗೆ ಕೂಡ ಬಂದರು, ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ, ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರು. ಸೊ ಬಂದು ಅವರು ಏನು ಮಾಡಬೇಕು ಏನು ಎತ್ತ ಅಂತ ಕೇಳ್ತಾಯಿದ್ರು.
ಸದ್ಯಕ್ಕೆ ಸಾಂಬಾರಿಗೆ ಎಲ್ಲ ರೆಡಿ ಆಗಿದೆ, ಹೋಳಿಗೆ ಆಗಿದೆ. ವಡೆಗೆ ಮಸಾಲೆ ತೆಗಿಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ನೆನ್ನೆ ಸುಲ್ಕೊಂಡಿದ್ವಿ, ಇನ್ನೂ ಸ್ವಲ್ಪ ಬೇಕಿತ್ತು. ಸೊ ಬೆಳ್ಳುಳ್ಳಿ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ಮತ್ತೇನು ಮಾಡಬೇಕು ಅಂತ ಕೇಳ್ತಿದ್ರು. ಏನು ಮಾಡಬೇಕು ಅಂತ ಸುಮಾರು ಕೆಲಸ ಇದ್ದಾವೆ, ಮಾಡ್ತಾನೇ ಇರೋದು ಬಿಡಿ. ಇನ್ನು ಅಂದರೆ ಎಲ್ಲ ಅಡುಗೆ ಆಗಿ ಪೂಜೆ ಆಗಿ ಊಟಕ್ಕೆ ಕೊಡೋ ತನಕನೂ ಫುಲ್ ಕೆಲಸನೇ ಆಗಿಬಿಡುತ್ತೆ. ಅವರು ಪಾಪ ಮಾಡ್ತಾಯಿದ್ರು. ಹಿಂಗೆ ಗೊತ್ತಾ, ಒಬ್ಬರೇ ಇದ್ದರೆ ನೀಟಾಗಿ ಬೇಗ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀವಿ. ಯಾರಾದರೂ ಅವರು ಇವರು ಇದ್ದಾರೆ ಅಂತ ಹೇಳಿದರೆ ಅವ್ರು ಅದು ಮಾಡ್ತಾರೆ ಬಿಡು, ಆಮೇಲೆ ಇವ್ರು ಇದು ಮಾಡ್ತಾರೆ ಬಿಡು ಅಂದ್ಕೊಂಡು ಮಾತಾಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಮಾತಲ್ಲೇ ಅರ್ಧ ಕಳೆದ್ಬಿಡುತ್ತೆ. ಇವಾಗ ನಮ್ಮ ಅತ್ತಿಗೆನೂ ಬಂದ್ರಲ್ಲ, ಸ್ವಲ್ಪ ಅವರು ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಅಣ್ಣ ಬಂದರು ನೋಡಿ. ಎಲ್ಲ ಅಂದರೆ ಇವಾಗ ಪೂಜೆದು ರೆಡಿ ಮಾಡೋಕ್ಕೆ ಅಣ್ಣ ಬಂದರು. ಎಲ್ಲ ಅವಳು ರೆಡಿ ಮಾಡಿ ಕೊಟ್ಟಿದ್ಲು. ಆಮೇಲೆ ಅಣ್ಣ ಬಂದುಬಿಟ್ಟು ಬಾಳೆ ಎಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಅದ್ರ ಮೇಲೆ ಅಕ್ಕಿ ಹಾಕಿ, ಸೊ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ, ಅಂದರೆ ತುಂಬ ದಿನದಿಂದನೂ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ. ಅದಕ್ಕೆಲ್ಲ ಹೂವೆಲ್ಲ, ಗೆಜ್ಜೆ ವಸ್ತ್ರ. ಸೊ ಗೆಜ್ಜೆ ವಸ್ತ್ರ ಹಾಕುವಾಗ ಒಂದೆಳೆ ಹಾಕ್ತಾರೆ ಕೆಲವರು, ಬಟ್ ಒಂದೆಳೆ ಹಾಕಬಾರ್ದು, ಎರಡೆಳೆ ಗೆಜ್ಜೆ ವಸ್ತ್ರನೇ ಹಾಕಬೇಕು ನೀವು. ಕಳ್ಸೋಕ್ಕೆ ಆಗಲಿ ಫೋಟೋಗಳಿಗೆ ಆಗಲಿ ಎಲ್ಲೇ ಹಾಕಿ 2 ಎಳೆದು ಗೆಜ್ಜೆ ವಸ್ತ್ರ ಹಾಕಿ. ಹಾಗೆ 2 ಕಳಸ ಇಡ್ತೀವಿ ನಾವು, ಲಕ್ಷ್ಮೀ ನಾರಾಯಣ ಅಂತ ಹೇಳಿ. ಸೊ 2 ಕಳಸನೇ ಇಡ್ತೀವಿ. ಮುಂಚೆಯಿಂದನೂ ಅಷ್ಟೇ, ಯಾವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೂ 2 ಕಳಸ ಇಡ್ತೀವಿ. ಇಲ್ಲಿ ಹೂವು, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ತುಳಸಿದು ಹಾರ ಬೇಕೇ ಬೇಕು. ತುಳಸಿ ಇಲ್ಲ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಂಪ್ಲೀಟ್ ಆಗೋದಿಲ್ಲ. ನೆನೆನೇ ಎಲ್ಲ ಕಟ್ಟಿಟ್ಟಿದ್ಲು ನೋಡಿ. ಇಲ್ಲಿ ಎಷ್ಟೊಂದು ತುಳಸಿ, ಗರ್ಕೆ, ಆಮೇಲೆ ಎಕ್ಕೆ ಹೂವು, ಸುಮಾರು ಬನ್ನಿ ಪತ್ರೆ, ಸುಮಾರು ಹೂಗಳು. ಸೊ ಆ ಕಡೆ ಪೂಜೆ ಅಂತಂದರೆ ಈ ಕಡೆನೂ ಗಣಪತಿಗೆ ನೈವೇದ್ಯ ಆಗಬೇಕು, ಪೂಜೆ ಆಗಬೇಕು. ಹಾಗೆ ಮಾವಿನ ಎಲೆ ಇತ್ತಲ್ಲ, ಸೊ ಮಾವಿನ ಎಲೆಕ್ಕಿಂತ ಮಾವಿನ ಎಲೆ ಈ ಥರ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಕಳಶ ರೆಡಿ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಮಾಡ್ತಾರೆ ಅಂತ ನಾನು ಕೂಡ ತೋರಿಸ್ತೀನಿ. ಹಾಗೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಎಷ್ಟೆಲ್ಲ ಕೆಲಸ ಇತ್ತು, ಏನೆಲ್ಲ ನಾವು ಮಾಡ್ಕೋತಾ ಇದ್ವಿ ಅಂತ ತೋರಿಸಿದ್ದೀನಿ. ಸೊ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ಪೂಜೆದು, ಆಮೇಲೆ ಪೂಜೆ ಹೇಗೆ ಮಾಡಿದ್ರು, ಬ್ರಾಹ್ಮಣರು ಬಂದು ಕಥೆಯೆಲ್ಲ ಓದಿದ್ದು, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೂ ಕೂಡ ಬೇಜಾರಾಗಬೇಡಿ, ನಾಳೆಗೆ ನಾನು ವಿಡಿಯೋನ ಹಾಕ್ತೀನಿ. ಆವಾಗ ಕಂಪ್ಲೀಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಿಮಗೆ ಕರಿಬೇಕು ಅಂತಲೇ ಇಲ್ಲ. ಸೊ ನಿಮಗೆ ಗೊತ್ತಾಗ್ಬಿಟ್ರೆ ಅರಿಶಿನ ಕುಂಕುಮ ತೊಗೊಂಡು ಒಂದು ಸ್ವಲ್ಪ ಪ್ರಸಾದ ಕೇಳಿ ಪಡ್ಕೊಂಡ್ರು ಯಾವುದೇ ತಪ್ಪಿಲ್ಲ. ಯಾಕಂದರೆ ನಮಗೆ ಗೊತ್ತಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿಲ್ಲ ಅಂದರೆ ಒಳ್ಳೆಯದಲ್ಲ ಅಂತ ಅಮ್ಮ ಯಾವಾಗಲೂ ಹೇಳ್ತಾರೆ. ಈ ಪೂಜೆನೇ ಆಗಲಿ, ಗಣಪತಿ ಪೂಜೆ ಆಗಲಿ, ಶಿವನ ಪೂಜೆ ಮಾಡ್ತಾರಲ್ಲ ಅದೇ ಆಗಲಿ, ಸೊ ಹೋಗಿ ಕೈ ಮುಗಿದು ಬರಬೇಕು ಅಂತ ಹೇಳಿ. ಎಷ್ಟು ಮೆಸ್ಸಿ ಆಗಿದೆ ನೋಡಿ ನಮ್ಮದು ಅಡುಗೆ ಮನೆ. ಅಷ್ಟು ರಂಪ ಮಾಡ್ಕೊಂಡಿದ್ದೀವಿ. ಹಾಗೆ ಪ್ರಸಾದ ಮಾಡಲಿಕ್ಕೆ, ಪಾಯಸ ಮಾಡಲಿಕ್ಕೆ ಹಾಲೆಲ್ಲ ಇನ್ನು ತೆಗೆದು ಹೊಡಿದು, ಸೊ ಬಿಸಿ ಮಾಡ್ಕೋಬೇಕು. ಇಲ್ಲಿ ಕೋಸಂಬರಿಗೆ ಒಂದು ರೆಡಿ ಆದರೆ, ಪಲ್ಯಾಗ ಒಂದು ಕಡೆ ರೆಡಿ ಆಗ್ತಿತ್ತು, ಸಾಂಬಾರು ಒಂದು ಕಡೆ ರೆಡಿ ಆಗ್ತಿತ್ತು, ಚಿತ್ರಾನ್ನಗೆ ಒಂಥರ ರೈಸ್ ಮಾಡ್ಕೊಂಡ್ವಿ. ಆಮೇಲೆ ಊಟ ಮಾಡುವಾಗ ಬಿಸಿ ಅನ್ನ, ಸೊ ಸಾಂಬಾರು ಅನ್ನಕ್ಕೆ ಬಿಸಿ ಇಟ್ಕೊಡೋಣ ಅಂತ ಹೇಳಿ ಅಣ್ಣ ಎಲ್ಲ ತೋರಣ ಎಲ್ಲ ನೆನ್ನೆ ಹಾಕಿದ್ಲು. ಆದ್ರೂ ಸ್ವಲ್ಪ ದೇವ್ರ ಮನೆ ಇದಕ್ಕೆ ಬಾಗಿಲಿಗೆ ಹೂವೆಲ್ಲ ಇಟ್ಟು ಅಲ್ಲೂ ಕೂಡ ಮಾಡಿದರು ನೋಡಿ. ಈ ಥರ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಇನ್ನು ಪುರೋಹಿತರು ಬೇಗನೆ ಬಂದಿದ್ದರೆ ಬೇಗನೂ ಆಗೋದು. ಅವ್ರಿಗೆ ಬೇರೆ ಕಡೆನೂ ಪೂಜೆ ಎಲ್ಲ ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ನಾವು ಪುರೋಹಿತರಿಗೆ ಚೇಂಜ್ ಮಾಡೋದಿಲ್ಲ. ಸೊ ನಾವು ಫಸ್ಟಿಂದನೂ ಯಾರಿಗೆ ಕರಿತೀವೋ ಅವರೇ ನಮ್ಮ ಮನೆಗೆ ಬಂದು ಪೂಜೆ ಈ ಥರ ಏನಾದರೂ ಪೂಜೆ ಇದ್ದರೆ ಅವರೇ ಬಂದು ಪೂಜೆ ಮಾಡೋದು. ಸೊ ನಾವು ಅಕಸ್ಮಾತಾಗಿ ಏನಾದರೂ ಫೋನಲ್ಲೂ ಕೇಳ್ತಾ ಇದ್ದರೆ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಈ ಥರ ಹಬ್ಬಗಳು ಬಂದಿದ್ದಾವೆ, 2 ದಿನ ಬಂದಿದ್ದಾವೆ ಅಂತ ಹೇಳಿದಾಗ ಅವರು ನಮಗೆ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ, ಹಿಂಗೆ ಬಂದಿದೆ, ಸೊ ಈ ದಿನ ಮಾಡಿ, ಆ ದಿನ ಮಾಡಿ ಅಂತ ಹೇಳಿ. ಸೊ ನಾವು ಒಬ್ಬರನ್ನೇ ಪುರೋಹಿತರನ್ನ ಅಂದರೆ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಎಲ್ಲ ಅವರು ತಿಳಿಸೋದಿಲ್ಲ. ಸೊ ಹಾಗಾಗಿ ನಾವು ಒಬ್ಬರನ್ನೇ ಫಸ್ಟಿಂದನೂ ಕರಿತಾ ಇದ್ದೀವಿ. ಸೊ ಇವಾಗ ನಮಗೆ ಏನೋ ಬೇಕು, ಅಮಾವಾಸ್ಯೆ ಯಾವಾಗ, ಹುಣ್ಣಿಮೆ ಯಾವಾಗ, ಹಬ್ಬ ಯಾವಾಗ, ಅದು ಯಾವಾಗ, ಇದು ಯಾವಾಗ ಅಂತ ಕೇಳ್ತಾ ಇದ್ದರೆ ಅವರೆಲ್ಲರೂ ಹೇಳ್ತಾರೆ. ಹಾಗೆ ಪುರೋಹಿತರು ಬರೋಕ್ಕಿಂತ ಮುಂಚೆನೇ ಪ್ರಸಾದ ಮಾಡಿ ಇಟ್ಬಿಟ್ರೆ ಸೊ ಅದೊಂದು ಕೆಲಸ ಆಗಿಬಿಡುತ್ತೆ. ಸೊ ಪ್ರಸಾದದ ವಿಡಿಯೋ ನಾನು ಪ್ರಸಾದದ ಈ ಗಡಿಬಿಡಿಯಲ್ಲಿ ಪ್ರಸಾದದ ವಿಡಿಯೋ ಮಾತ್ರ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಅಣ್ಣ ಹೇಗೆ ಮಾಡಿದರು, ಏನೆಲ್ಲ ಹಾಕ್ತಾರೆ, ಎಷ್ಟೆಷ್ಟು ಹಾಕಬೇಕು, ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಕಂಪ್ಲೀಟಾಗಿ ಆ ವಿಡಿಯೋನ ಕೂಡ ತೋರಿಸ್ತೀನಿ.
ಹಾಗೆ ಪ್ರಸಾದ ರೆಡಿ ಆಯಿತು. ನಮ್ಮ ಅಣ್ಣ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಪ್ರಸಾದ ಮಾಡ್ತಾರೆ. ಎಲ್ಲಾದರೂ ಪೂಜೆ ಗೀಜೆ ಇದ್ದರೆ ಸೊ ಅಣ್ಣಂಗೆ ಕರಿತಾಯಿದ್ರು. ಪ್ರಸಾದ ತುಂಬ ಚೆನ್ನಾಗಿ ಅಂದರೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ಅದಕ್ಕೆ ಹೇಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೆಜರ್ಮೆಂಟಲ್ಲಿ ಮಾಡಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಅಮ್ಮ ಕೂಡ ರೆಡಿಯಾಗಿ ಬಂದರು ಪೂಜೆಗೆ. ಅಣ್ಣ ಎಲ್ಲ ರೆಡಿ ಮಾಡಿದರು. ಸೊ ಅಮ್ಮ ನವಧಾನ್ಯ ಅವೆಲ್ಲ ಇಡೋದು. ಆಮೇಲೆ ಬಾಳೆ ಕಂಬಕ್ಕೆ ಹಾಗೆ ಇಟ್ಟಿದ್ವಿ ನಾವು ಬಾಳೆ ಕಂಬ. ಸೊ ಆಗ ಬಾಳೆ ಕಂಬಕ್ಕೆ ಮತ್ತು ಮಿಡಲ್ ಎಲೆಗಳಿಗೆ ಹೂಗಳೆಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಮ್ಮ ಬಂದುಬಿಟ್ಟು ಹೂವೆಲ್ಲ ಕೊಡ್ತಿದ್ರು. ಸೊ ಇವಳೆಲ್ಲ ಅಮ್ಮ ಹೇಳಿದ ಜಾಗದಲ್ಲೆಲ್ಲ ಇಡ್ತಾಯಿದ್ರು. ಹಾಗೆ ದೀಪಗಳಿಗೂ ಹೂವೆಲ್ಲ ಮುಡಿಸ್ತಾಯಿದ್ರು. ನೋಡಿ, ಬಾಳೆ ಕಂಬ ಬರೀ ಹಾಗೆ ಇಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಬಂದು ಅಮ್ಮ ಹೂವೆಲ್ಲ ಹಾಕಿ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಮ್ಮ ಈ ಕಡೆ ಹಾಕ್ತಾಯಿದ್ರು, ಆ ಕಡೆ ಅದಕ್ಕೆ ಎಲ್ಲ ಹಾಕ್ತಾಯಿದ್ರು. ಪೂಜೆಗೆ ನೀವು ಎಷ್ಟೇ ರೆಡಿ ಮಾಡಿದ್ರೂ ಅದು ಮುಗಿಯಲ್ಲ. ಇನ್ನೂ ಅದು ಮಾಡಬೇಕಿತ್ತು, ಈ ಥರ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಹಾಗೆ ಇದು ಗಣಪತಿಗೆ ಮೊಸರು ಬತ್ತಿ ಕಟ್ಟಲಿಕ್ಕೆ ಸೈಡಲ್ಲಿ ಅನ್ನ ತೆಗೆದು ಇಟ್ಬಿಟ್ವಿ. ಹಾಗೆ ಪ್ರಸಾದ ಆಯಿತು. ಇವಾಗ ಅಭಿಷೇಕ ಕೂಡ ಮಾಡಬೇಕು. ಸೊ ಆ್ಯಕ್ಚುಲಿ ಅಭಿಷೇಕನೂ ಅಣ್ಣನೇ ಮಾಡ್ತಾರೆ. ಅವರು ಈ ಥರ ಅಭಿಷೇಕಗಳು ತುಂಬಾ ಚೆನ್ನಾಗಿರ್ತದೆ. ಸೊ ಅಭಿಷೇಕ ಅಂತೂ ಒಂದೊಂದು ಲೋಟ ಅಂತ ಹಾಕ್ಕೊಂಡು ಕುಡಿತಾರೆ, ಅಷ್ಟು ರುಚಿಯಾಗಿ ಮಾಡ್ತಾರೆ ನಮ್ಮಣ್ಣ. ಸೊ ಶಂಭುಲಿಂಗನ ಪೂಜೆನೂ ಕೂಡ ಮಾಡ್ತಾರಲ್ಲ, ಅವತ್ತು ಜಾಸ್ತಿನೇ ಮಾಡಿರ್ತಾರೆ. ಸೊ ರಾತ್ರಿವರೆಗೂ ಅಭಿಷೇಕನೇ ಖಾಲಿಯಾಗಿರುತ್ತೆ. ನೋಡಿ, ಅವರು ಅಭಿಷೇಕನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಪ್ರಸಾದ ಮತ್ತು ಅಭಿಷೇಕ ಅಣ್ಣನಿಗೆ ಅವರೇ ಮಾಡಿದ್ರು. ಆಗಿತ್ತು ನಮ್ಮದು ಇವತ್ತಿನ ಕೆಲಸ. ಇನ್ನೂ ಬಾಕಿ ಇದ್ದಾವೆ, ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಮಾಡಿದ್ವಿ ಅಂತ ಹೇಳಿ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರಸಾದ ನೋಡಿ ರೆಡಿಯಾಗಿದೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.